ಗೆಲ್ಲಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರೇನು ಮತ್ತೆ ಎಡಗೈ ಬಲಗೈ ಹಾಗೆ ಹೀಗೆ ಮಾಡಿ ಹೋಗಿದ್ದಾರೆ. ಒಟ್ಟಲ್ಲಿ ಎಲ್ಲರೂ ಸಾಣದಿರಬೇಕಂತ ಇಲ್ಲಿ ಬುದ್ಧಿವಂತವರೆಗೆ ಮಾಡ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಆದರೆ ಇವತ್ತು SC ಅಂದಾಗ ಒಂದು ಗುಂಪು ಬರ್ತದೆ. ಅವರು ಇವತ್ತು ನಮ್ಮ ಕರ್ನಾಟಕದಲ್ಲೇ 1 ಕೋಟಿಗೂ ಮೇಲ್ಪಟ್ಟಿದ್ದಾರೆ. ಈಗಾಗಲೇ ಕಾಂತರಾಜ್ ವರದಿ ನಮಗೆ ತೋರಿಸದ. ಉಳಿದು ಎಲ್ಲ 16 ಲಕ್ಷ 20 ಲಕ್ಷ 30 ಲಕ್ಷ ಹಾಗೆ ಹೀಗೆ ನಾವು ಹೇಳ್ಕೊಳ್ತೀವಿ 2 ಲಕ್ಷದ 3 ಲಕ್ಷದ ಅಂತೇಳಿ. ಈಗ 4 ವರದಿ ನೇಮಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬರಲಿ ಹೊರಗೆ ನೋಡಿ ಗೊತ್ತಾಗ್ತದೆ ಆ ಸಂದರ್ಭದಲ್ಲಿ. ಆದರೂ ಒಂದು ಸಮುದಾಯ 9 ಸಲ ಆಗಿದೆ, ಇನ್ನೊಂದು ಸಮುದಾಯ 7 ಸಲ ಮುಖ್ಯಮಂತ್ರಿ ಆಗಿದ್ರೆ ಈ ಸಲ ನಮ್ಗೆ ಯಾಕೆ ಬೇಡ ಅಂತೇಳಿ ನಮ್ಮ G. ಪರಮೇಶ್ವರ್ ಅವರ ಅಭಿಮಾನಿಗಳಿಗೆ ಕೇಳ್ತಾ ಇದ್ದಾರೆ, ನಮ್ಮವ್ರನ್ನೂ ಮಾಡ್ರಿ ಅಂತೇಳಿ. ಅದಕ್ಕೆ ನಮ್ಮ ಪರಮೇಶ್ವರ್ ಅವರು ಆದರೂ ಸಹಿತ ಈ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೂಗಿಗೆ ಸ್ಪಂದಿಸಿ ಅವರು ಅಭಿಮಾನಿಗಳು ನೀವು ಆಗಬೇಕು ಅಂದಾಗ ಆ ಒಂದು G. ಪರಮೇಶ್ವರ್ ಅವರು ಇವತ್ತೊಂದು ಮಾತು ಮಾತಾಡಿದ್ದಾರೆ ನಿನ್ನೆ. ಹಕ್ಕು ಮತ್ತು ಅಧಿಕಾರ ಪಡೆಯಲು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಬೇಕು. ಅವರು ಕರೆ ಕೊಟ್ಟಿದ್ದಾರೆ. ನಾವು ಯಾಕೆ ಪಡ್ಕೋಬಾರ್ದು, ನಾವು ಯಾಕೆ ಹೋರಾಟ ಮಾಡಬಾರ್ದು ಅನ್ನುವಂಥದ್ದು ನೇರವಾಗಿ ಇದು ಸವಾಲು ಯಾರಿಗೆ ಆದರೂ. ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಇವತ್ತು ಜೋರ್ದಾರ ತಿಕ್ಕಾಟಿದ್ದಾವ. ಇವತ್ತು ಒಂದು ಕಡೆ DK ಶಿ ಅವರಿದ್ದಾರೆ, ಇದು ಪ್ರಸಾದ್ ಜಾರಕಿಹೊಳಿ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ನಾನು ಮುಂದುವರಿಸಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸವಾಲು ಆಗ್ತಾ ಇದ್ದಾರೆ. ನಾವೇನು ಹೋರಾಟ ಮಾಡಬೇಕಪ್ಪ ಅಂತೇಳಿ ಮತ್ತು ಮಾಡಲೇಬೇಕಾಗಿದೆ. ಹೋರಾಟ ಮಾಡೋದು ಯಾರು ಕೊಡೋದಿಲ್ಲ. ಅಪ್ಪ ನಾ ತೊಗೊಂಡು ತಾಂಡ ಇಟ್ಕೊಂಡು ಅಧಿಕಾರಿಗೆ ಯಾರು ಕೊಡೋದೇ ಇಲ್ಲ. ಇದು ಸ್ಪಷ್ಟನ. ಈ ದಿಶೆಯಲ್ಲಿ G. ಪರಮೇಶ್ವರ್ ಅವರು ಕಟಿಬದ್ಧ ಗೆದ್ದು ನಿಲ್ಲುವಂಥದ್ದು ನಾವು ಸೂಕ್ಷ್ಮ ಗಮನಿಸಿದಾಗ